ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರು ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ಈಗ ನೇರವಾಗಿ 4ನೇ ಸೆಮಿಸ್ಟರ್ BCA ಮತ್ತು BA ವಿದ್ಯಾರ್ಥಿಗಳಿಗಾಗಿ ಈಗ ನಾಗಚಂದ್ರನ ಕಾವ್ಯ ಭಾಗದ ಮುಂದುವರೆದ ಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು, ಉಪರಂಬೆಯ ಬಗ್ಗೆ ಇಲ್ಲಿ ಚಿತ್ರಮಾಲೆ ಹೇಳ್ತಾ ಇರ್ತಕ್ಕಂಥ ಅವಳು ಸೌಂದರ್ಯ ಹೇಗಿತ್ತು ಅನ್ನೋದ್ರ ಬಗ್ಗೆ ರಾವಣನಿಗೆ ಹೇಳ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶದ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಮಾತಾಡ್ತಾ ಇದ್ದೋ. ಅದರ ಮುಂದುವರೆದ ಭಾಗವನ್ನ ನೋಡೋಣ. ಹೇಗೆ ಚಿತ್ರಮಾಲೆ ಇಲ್ಲಿ ಹೊಗಳುತ್ತಾ ಇದ್ದಾಳೆ ಅಥವಾ ಅವಳ ಸೌಂದರ್ಯ ಹೇಗಿತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾಳೆ. ನಮ್ಮ ಒಡತಿಯಾದ ಉಪರಂಬೆ ಹೇಗಿದ್ದಾಳೆ ಎಂದರೆ ಆಕೆಯ ಅಸಾಧಾರಣವಾದಂತಹ ರೂಪವತಿಯಾಗಿದ್ದಾಳೆ. ಅಸಾಧಾರಣವಾಗಿರ್ತಕ್ಕಂತಹ ರೂಪವತಿ. ಹಾಗೇನೆ ಕಾಮವಿದ್ಯೆಗೆ ಅಧಿದೇವತೆಯಾಗಿದ್ದಾಳೆ. ಕಾಮವಿದ್ಯೆಗೆ ಅಧಿದೇವತೆಯಾಗಿರ್ತಕ್ಕಂಥವಳು. ಹಾಗೆ ಮುಂದುವರೆದಂತೆ ಅಂತಹ ವಿಶೇಷವಾದಂತಹ ಸಾಮರ್ಥ್ಯವುಳ್ಳ ಚೆಲುವೆಯೊಬ್ಬಳು ನಿಮಗೆ ಒಲಿದು ಬರ್ತಾಳೆ ಅಂತ ಅಂದ್ರೆ ಏನ್ ತಮಾಷೆ ಮಾತಾ? ಅದು ನಿಮ್ಮ ಅದೃಷ್ಟವೇ ಸರಿ ಅಂತ ರಾವಣನಿಗೆ ಚಿತ್ರಮಾಲೆ ಹೇಳ್ತಾ ಇರ್ತಕ್ಕಂಥದ್ದು. ಯಾರ ಬಗ್ಗೆ ಅಂತಂದ್ರೆ ಇಲ್ಲಿ ಉಪರಂಬೆಯ ಬಗ್ಗೆ ಹೇಳ್ತಾ ಇದ್ದಾಳೆ. ನಿಮ್ಮ ಅದೃಷ್ಟನೋ ಅದೃಷ್ಟ ಅವಳು ನಿಮ್ಗೆ ಒಲಿದು ಬರ್ತಾ ಇರ್ತಕ್ಕಂಥದ್ದು ಅಂತ. ಸರಿ, ಏನ್ ಮಾಡೋದು? ಈಗ ಯೋಚನೆ ಮಾಡ್ತಾ ಇದ್ದಾನೆ. ವಿಧಿ ಇಲ್ಲ ಈಗ ರಾವಣನಿಗೆ. ಯಾಕೆಂತಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಈ ಸಾಲಭಂಜಿನಿ ವಿದ್ಯೆಯಿಂದ ನಿರ್ಮಾಣ ಮಾಡಿರ್ತಕ್ಕಂತಹ ಏನು ಆ ವಜ್ರಸಾಲ ಕೋಟೆ ಇದೆ, ಅದನ್ನ ಭೇದಿಸುವಂತಹ ಪ್ರತಿ ವಿದ್ಯೆ ಕಲ್ತಿರ್ತಕ್ಕಂಥವಳು ಯಾರು ಅಂತ ಅಂದ್ರೆ ಇಲ್ಲಿ ಉಪರಂಬೆ. ಆ ಉಪರಂಬೆಯಿಂದ ಇವನು ಆ ವಿದ್ಯೆಯನ್ನ ಕಲ್ತ್ಕೋಬೇಕು. ವಿದ್ಯೆಯನ್ನ ಕಲ್ತ್ಕೊಂಡು ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ದುರ್ಲಿಂಗ್ಯಪುರವನ್ನ ವಶಪಡಿಸ್ಕೋಬೇಕು ಅನ್ನೋದು ಇವನ ಒಂದು ಆಸೆ. ಹಾಗೇನೆ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ಇವನ ಜಾಣತನದಿಂದ ಹೇಗೆ ಆ ಉಪರಂಬೆಯ ದೌರ್ಬಲ್ಯವನ್ನ ಇಲ್ಲಿ ಉಪಯೋಗಿಸ್ಕೊಳ್ತಾನೆ ಅಂತ ನಾವು ಈ ಭಾಗದಲ್ಲಿ ಗಮನಿಸ್ತಾ ಹೋಗ್ಬೋದು. ಸರಿ, ಇಲ್ಲಿ ಒಂದು ಪ್ರಶ್ನೆಯನ್ನ ನಿಮ್ಗೆ ಕೇಳ್ತಾರೆ. ದುರ್ಲಂಘ್ಯಪುರವನ್ನ ರಾವಣ ವಶಪಡಿಸಿಕೊಂಡ ಬಗೆ ಅಂತ ಕೇಳ್ತಾರೆ. 5 ಅಂಕದ ಪ್ರಶ್ನೆಗಳಿಗೆ ಕೇಳ್ಬೋದು. ನೋಡಿ, ಚಿತ್ರಮಾಲೆಯ ಮಾತುಗಳನ್ನ ಕೇಳಿದಂತಹ ರಾವಣನಿಗೆ ಈ ಕಡೆ ಪಾಪಕ್ಕೂ ಇನ್ನೊಂದ್ ಕಡೆ ನಿಂದೆಗೂ ಮನಸ್ಸೊಪ್ಪದೆ ತಕ್ಷಣ ರಾವಣ ತನ್ನ ತಮ್ಮನಾಗಿರ್ತಕ್ಕಂತಹ ವಿಭೀಷಣನನ್ನ ಕರೀತಾನೆ. ವಿಭೀಷಣನನ್ನ ಕರೆದು ರಹಸ್ಯವಾಗಿ ಉಪರಂಬೆಯ ವಿಚಾರವನ್ನ ತಿಳಿಸ್ತಾನೆ. ಉಪರಂಬೆಯ ವಿಚಾರವನ್ನ ತಿಳಿಸಿದಂತಹ ಸಂದರ್ಭದಲ್ಲಿ ಆಗ ವಿಭೀಷಣ ಹೇಳ್ತಾನೆ, ಅಣ್ಣ, ಇಲ್ಲಿ ಸ್ವಲ್ಪ ನಂಬಿಕೆ ದ್ರೋಹವನ್ನ ಮಾಡ್ಬೇಕಾಗುತ್ತೆ ನಾವು. ನಂಬಿಕೆ ದ್ರೋಹದಿಂದ ಅಥವಾ ಸುಳ್ಳು ಸ್ನೇಹವನ್ನ ತೋರಿ ಆ ಉಪರಂಬೆಯನ್ನ ನಾವು ಅವಳಿಂದ ವಿದ್ಯೆಯನ್ನ ಕಲಿಬೇಕು ಅನ್ನುವಂತ ವಿಚಾರವನ್ನ ರಾವಣನಿಗೆ ತಿಳಿಸಿದ್ಮೇಲೆ ರಾವಣ ಸರಿ ಈಗೇನ್ ಮಾಡ್ತಾ ಇದ್ದಾನೆ, ಈ ವಿದ್ಯಾ ಪ್ರಕಾರದಿಂದ ಅವಳು ಪ್ರತಿವಿದ್ಯೆಯಿಂದ ನಾವು ಈ ಒಂದು ದುರ್ಲಂಘ್ಯಪುರವನ್ನ ಗೆಲ್ಬೇಕು ಅಂತ ಹೇಳಿ ಆ ಪ್ರತಿವಿದ್ಯೆಯನ್ನ ಕಲಿತುಕೊಳ್ಳುವುದು ಉತ್ತಮನ, ಇಲ್ಲಿ ಬೇರೆ ಯೋಚನೆನೇ ಇಲ್ಲ ಅಂತ ವಿಭೀಷಣ ಹೇಳಿದ್ಮೇಲೆ ಸರಿ ಅಂತ ಹೇಳಿ ಮುಂದೆ ಹಾಗಾದ್ರೆ ಈಗ ರಾವಣ ಏನ್ ಮಾಡ್ತಾನೆ, ಚಿತ್ರಮಾಲೆಗೆ ಹೇಳ್ದ, ಆಯ್ತಮ್ಮ, ನಿನ್ನ ಮಾತುಗಳನ್ನ ನಾನು ಒಪ್ಕೊಂಡಿದ್ದೀನಿ, ಆಯ್ತು, ನಿನ್ನ ಮಾತುಗಳನ್ನ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾ ಈಗ ನೀನು ಹೋಗಿ ಉಪರಂಬೆಯನ್ನ ಕರೆದುಕೊಂಡು ಬಾ ಅಂತ ಕಳಿಸ್ತ. ಸರಿ, ಚಿತ್ರಮಾಲೆ ತುಂಬಾ ಸಂತೋಷದಿಂದ ಏನು ರಾವಣ ನನ್ನ ರಾಣಿಯನ್ನ ಒಪ್ಕೊಂಡ್ಬಿಟ್ಟ ಅಂತ ಹೇಳಿ ಏನು ವೇಗವಾಗಿ ಹೋಗಿ ಬೇಗನೆ ಬಂದ್ಬಿಡ್ತಾಳೆ. ಚಿತ್ರಮಾಲೆ ಮತ್ತೆ ರಾವಣನ ಬಳಿಗೆ ಉಪರಂಬೆಯನ್ನ ಕರೆದುಕೊಂಡು ಬರ್ತಾಳೆ. ಆಗ ರಾವಣ ಹುಸಿಯಾದ ಪ್ರೀತಿಯನ್ನ ಉಪರಂಬೆಗೆ ತೋರಿಸಿ, ಅಂದ್ರೆ ಸುಳ್ಳು ಪ್ರೀತಿಯನ್ನ ತೋರಿಸ್ತಕ್ಕಂಥದ್ದು, ತೋರಿಸಿ ನನಗೂ ನಿನಗೂ ಆಗಿದ್ದಾಗೋಗ್ಲಿ ನನಗೂ ನಿನಗೂ ದುರ್ಲಂಘ್ಯಪುರದಲ್ಲಿ ಸಮಾಗಮವಾಗುವಂತೆ ವ್ಯವಸ್ಥೆ ಮಾಡು ಎಂದು ರಾವಣ ಉಪರಂಬೆಗೆ ಹೇಳ್ತಾನೆ.
ಉಪರಂಬೆಗೆ ಹೇಳಿದಾಗ ಅವಳು ಇಂದು ಮುಂದು ಯೋಚನೆ ಮಾಡಲಿಲ್ಲ. ಅಯ್ಯೋ, ನನ್ನ ಗಂಡನ ರಾಜ್ಯ ಹೋಗುತ್ತೆ, ನನ್ನ ಗಂಡ ನಾಶವಾಗ್ತಾನೆ, ಯಾವುದ್ರ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾಳೆ. ಯಾಕೆಂತಂದ್ರೆ ಅವಳು ಕಾಮ ಪರವಶಳಾಗಿದ್ದಾಳೆ ಅಂತಕ್ಕಂಥದ್ದು. ಇಲ್ಲ ಒಂದ್ ಕಡೆ ಏನಾದ್ರೂ ಮಾಡಿ ಇವನನ್ನ ಪಡ್ಕೋಬೇಕು ಅನ್ನುವಂತಹ ಒಂದು ಕಾಮ ಪಿಶಾಚಿ ಅಂತಾನೆ ನಾವು ಹೇಳ್ಬೋದು. ಯಾರನ್ನ ಅಂತಂದ್ರೆ ಇಲ್ಲಿ ಉಪರಂಬೆಯನ್ನ. ಸರಿ, ಅವಳಿಗೇನು ರಾವಣನ ಜೊತೆ ಕೂಡ್ಬೇಕಷ್ಟೇ, ನನಗೆ ಬೇರೆ ಇನ್ಯಾವ ಆಲೋಚನೆನೂ ಅವಳಲ್ಲಿ ಇಲ್ಲ. ಸರಿ, ಮುಂದೆ ಒದಗಬಹುದಾದಂತಹ ಕೇಡನ್ನ ಅವಳು ಯೋಚಿಸ್ಲೇ ಇಲ್ಲ. ಉಪರಂಬೆ ಕಾಮಮೋಹಿತೆಯಾಗಿ ರಾವಣನಿಗೆ ಇಲ್ಲಿ ಒಂದ್ ಕಡೆ ಸಾಲವಿದ್ಯೆ ಭೇದಿನಿಯಾದಂತಹ ಪ್ರತಿವಿದ್ಯೆಯನ್ನ ರಾವಣನಿಗೆ ಹೇಳಿಕೊಡ್ತಾಳೆ. ಏನಂದ್ರೆ ಆ ಕೋಟೆಯನ್ನ ಭೇದಿಸುವಂತಹ ಪ್ರತಿವಿದ್ಯೆಯನ್ನ ಕಲ್ತ್ಕೊಂಡಿರ್ತಾಳೆ. ಆ ಪ್ರತಿವಿದ್ಯೆಯನ್ನ ರಾವಣನಿಗೆ ಹೇಳ್ಕೊಡ್ತಾಳೆ, ಅಂದ್ರೆ ಬೋಧಿಸ್ತಾಳೆ. ಆ ನಂತರ ಉಪರಂಬೆಯು ಆಗ ರಾವಣ ಏನ್ ಮಾಡ್ತಾನೆ, ಅವಳನ್ನ ಸರಿ ಅಮ್ಮ ಆಯ್ತು, ಈಗ ನೀನು ಆ ಅರಮನೆಗೆ ಹೋಗು ಅಂತ ರಾವಣ ಕಳಿಸ್ತಾ. ಯಾಕೆಂತಂದ್ರೆ ಅವನು ಬಂದಿರ್ತಕ್ಕಂತಹ ಉದ್ದೇಶ ಅಲ್ಲಿ ಆ ದುರ್ಲಿಂಗಪುರವನ್ನ ವಶಪಡಿಸ್ಕೋಬೇಕು ಅಂತ ಹೇಳಿ ನಳಕೂಬರನನ್ನ ಸೋಲಿಸ್ಬೇಕು ಅಂತಕ್ಕಂಥದ್ದು. ಆದ್ರೆ ಇಲ್ಲಿ ಏನ್ ಮಾಡ್ತಾ ಅವಳು ವಾಪಸ್ ಕಳಿಸಾದ್ಮೇಲೆ ಮಾರನೆಯ ದಿವಸ ನೋಡಿದ್ರೆ, ಮಾರನೆಯ ದಿನ ರಾವಣನು ಪ್ರತಿವಿದ್ಯೆಯ ಸಹಾಯದಿಂದ ಇಲ್ಲಿ ಸಾಲಭಂಜಿನಿ ವಿದ್ಯೆಯಿಂದ ನಿರ್ಮಿತವಾಗಿರ್ತಕ್ಕಂತಹ ಈ ದುರ್ಲಿಂಗಪುರವನ್ನ ಏನ್ ಮಾಡ್ತಾ ಆ ವಿದ್ಯೆಯಿಂದ ನಿರ್ಮಿತವಾಗಿರ್ತಕ್ಕಂತಹ ಆ ವಿದ್ಯೆಯ ಸಹಾಯದಿಂದ ಕಟ್ಟಿರ್ತಕ್ಕಂತಹ ಕೋಟೆಯನ್ನ ಭೇದಿಸಿ ದುರ್ಲಿಂಗಪುರಕ್ಕೆ ಮುತ್ತಿಗೆ ಹಾಕ್ತಾನೆ ರಾವಣ. ಸರಿ, ಮುತ್ತಿಗೆ ಹಾಕ್ತಂತಹ ಸಂದರ್ಭದಲ್ಲಿ ದುರ್ಲಿಂಗಪುರವನ್ನ ಮುತ್ತಿಗೆ ಹಾಕಿದಂತಹ ವಿಚಾರ ನಳಕೂಬರನಿಗೆ ಗೊತ್ತಾಗುತ್ತೆ. ಆಗ ನಳಕೂಬರ ತನ್ನ ಸೈನ್ಯದ ಸಮೇತ ಇಲ್ಲಿ ದುರ್ಲಿಂಗಪುರದ ಹೊರಗಡೆ ಬಂದು ಯುದ್ಧವನ್ನ ಮಾಡ್ತಾನೆ. ಆ ಯುದ್ಧವನ್ನ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ವಿಭೀಷಣ, ರಾವಣನ ತಮ್ಮನಾಗಿರ್ತಕ್ಕಂತಹ ವಿಭೀಷಣ ಏನ್ ಮಾಡ್ತಾನೆ ಅಂತಂದ್ರೆ, ಇಲ್ಲಿ ನಳಕೂಬರನ ಮೇಲೆ ಸಿಂಹವು ಮದಿಸಿದ ಆನೆಯನ್ನ ಹಿಡಿಯುವಂತೆ, ಸಿಂಹವು ಮದಿಸಿದ ಆನೆಯನ್ನ ಹಿಡಿಯುವ ರೀತಿಯಲ್ಲಿ ವಿಭೀಷಣನು ನಳಕೂಬರನನ್ನ ಸೆರೆ ಹಿಡಿತಾನೆ. ಆ ಸಮಯದಲ್ಲಿ ರಾವಣನ ಆಯುಧಾಗಾರದಲ್ಲಿ ಒಂದು ಮಹತ್ತರವಾದಂತಹ ಸುದರ್ಶನ ಚಕ್ರ ಹುಟ್ಟುತ್ತದೆ. ಆನಂತರ ಆ ರಾವಣ ಸುದರ್ಶನ ಚಕ್ರಕ್ಕೆ ಪೂಜೆಯನ್ನ ಸಲ್ಲಿಸಿ, ಹಾಗೆ ಆ ನಂತರ ಇಲ್ಲಿ ಉಪರಂಬೆಯನ್ನ ರಹಸ್ಯವಾಗಿ ಕರೀತಾನೆ. ಉಪರಂಬೆಯನ್ನ ರಹಸ್ಯವಾಗಿ ಕರೆದು, ನೀನು ಪವಿತ್ರವಾದ ಕುಲದಲ್ಲಿ ಹುಟ್ಟಿದವಳು. ಯಾಕೆಂತಂದ್ರೆ ಅವಳ ಮನಪರಿವರ್ತನೆಯನ್ನು ಕೂಡ ಇಲ್ಲಿ ಮಾಡ್ತಾನೆ ಅಂತಕ್ಕಂಥದ್ದು. ಯಾಕೆಂದ್ರೆ ಅವಳ ದೌರ್ಬಲ್ಯದಿಂದ ಲಾಭವನ್ನು ಪಡ್ಕೊಂಡ್ರು ಕೂಡ ಅವಳಿಗೆ ಮನಪರಿವರ್ತನೆಯನ್ನ ಮಾಡ್ತಕ್ಕಂಥದ್ದು, ಪಾತಿವ್ರತ್ಯದ ಬಗ್ಗೆ ತಿಳಿಸ್ತಕ್ಕಂಥ ವಿಚಾರಗಳನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಇಲ್ಲಿ ಹೆಣ್ಣು ಒಬ್ಬ ಗಂಡನನ್ನೇ ಎಲ್ಲೋ ಒಂದ್ ಕಡೆ ಅವಳು ಹೊಲಿಸ್ಕೋಬೇಕು, ಬೇರೆಯವರನ್ನ ಎಲ್ಲೋ ಒಂದ್ ಕಡೆ ಪರರ ಪತಿಯನ್ನ ಯಾವತ್ತೂ ಕೂಡ ಬಯಸಬಾರ್ದು ಅನ್ನುವಂತಹ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂತಂದ್ರೆ ಅವಳನ್ನ ರಹಸ್ಯವಾಗಿ ಕರೆದು, ನೀನು ಒಂದು ಪವಿತ್ರ ಕುಲದಲ್ಲಿ ಹುಟ್ಟಿರ್ತಕ್ಕಂಥವಳು, ಹಾಗೇನೆ ನಿನ್ನ ಕುಲದ ಘನತೆ ಯಾಕೆಂದ್ರೆ ಯಾಕೆ ಪವಿತ್ರ ಕುಲದಲ್ಲಿ ಹುಟ್ಟಿರ್ತಕ್ಕಂಥದ್ದು ಅಂತಂದ್ರೆ, ಇಲ್ಲಿ ಕುಶಧ್ವಜ ಮತ್ತು ಮಧುಕಾಂತೆ ಎಂಬ ಮಗಳಾಗಿ ಹುಟ್ಟಿದ್ದರಿಂದ ನಿನ್ನ ಕುಲದ ಘನತೆ ಮತ್ತೆ ಗೌರವಕ್ಕೆ ಎಲ್ಲ ಒಂದ್ ಕಡೆ ಇಲ್ಲಿ ಅವಮಾನವಾಗುವ ರೀತಿಯಲ್ಲಿ ನಡ್ಕೋಬಾರ್ದು ಅಂತ ಹೇಳಿ, ಹಾಗೇನೆ ಧಕ್ಕೆ ಬರುವಂತಹ ರೀತಿಯಲ್ಲಿ ನಡ್ಕೋಬಾರ್ದು ಅಂತ ಹೇಳಿ ನನಗೆ ವಿದ್ಯಾ ಉಪದೇಶವನ್ನ ಮಾಡಿರ್ತಕ್ಕಂಥವಳು. ಯಾಕೆಂತಂದ್ರೆ ಇಲ್ಲಿ ಸಾಲಭಂಜನಿ ವಿದ್ಯೆಯನ್ನ ಭೇದಿಸೋದಕ್ಕೆ ಎಲ್ಲ ಒಂದ್ ಕಡೆ ಅದಕ್ಕೆ ಪ್ರತಿವಿದ್ಯೆಯನ್ನ ಹೇಳ್ಕೊಟ್ಟಂತಹ ಗುರು ನೀನು, ನನಗೆ ವಿದ್ಯಾ ಉಪದೇಶವನ್ನ ಮಾಡಿರ್ತಕ್ಕಂತಹ ಗುರು. ಆದ್ರಿಂದ ಇಲ್ಲಿ ಎಲ್ಲ ಒಂದ್ ಕಡೆ ನೀನು ನನಗೆ ಗುರುವಿನ ಸಮಾನ, ಅಂದ್ರೆ ನನಗೆ ನೀನು ಗುರು ಆದೆ. ಈ ಗುರುವನ್ನ ಶಿಷ್ಯ ಬಯಸುವುದು ಧರ್ಮವಲ್ಲ, ಗುರುವನ್ನ ಶಿಷ್ಯ ಬಯಸ್ತಕ್ಕಂಥದ್ದು ಧರ್ಮವಲ್ಲ. ಆದ್ದರಿಂದ ನೀನು ಬೇರೆ ಏನನ್ನೂ ಕೂಡ ಪರಿಭಾವಿಸದೆ, ನನ್ನ ಬಗ್ಗೆ ಬೇರೆ ರೀತಿಯಲ್ಲಿ ಪರಿಭಾವಿಸದೆ, ನಿನ್ನ ಪತಿ ನಳಕೂಬರನ ಜೊತೆ ಸಂಸಾರವನ್ನ ಮಾಡಿಕೊಂಡು ಸುಖದಿಂದ ಇರು ಎಂದು ಹೇಳಿ ಆ ಉಪರಂಬೆಯ ಎಲ್ಲ ಈ ದುಷ್ಟ
ಪರಿಣಾಮಗಳನ್ನೆಲ್ಲವನ್ನು ಕೂಡ ಅವನು ಎಲ್ಲ ಒಂದ್ ಕಡೆ ನೀಗಿಸ್ತಾನೆ ಅಂತಕ್ಕಂಥದ್ದು. ಅವಳ ಕೆಟ್ಟ ಆಲೋಚನೆಗಳನ್ನೆಲ್ಲ ಆ ಆ ಕೆಟ್ಟ ಆಲೋಚನೆಗಳ ಬಗ್ಗೆ ಇಲ್ಲಿ ರಾವಣ ಮನಪರಿವರ್ತನೆ ಮಾಡ್ತಾನೆ. ಯಾರಿಗೆ ಅಂತಂದ್ರೆ ಉಪರಂಬೆಗೆ ಅಂತಕ್ಕಂಥದ್ದು. ಆ ನಂತರದಲ್ಲಿ ರಾವಣನು ನಳಕೂಬರನನ್ನ ಕರೆಸಿ ತನ್ನ ಹಿರಿಯ ಮಗನಾಗಿರ್ತಕ್ಕಂಥ ಅಂದ್ರೆ ರಾವಣನ ಹಿರಿಯ ಮಗನಾಗಿರ್ತಕ್ಕಂತಹ ಇಂದ್ರಜಿತುವಿನ ಮೂಲಕ ನಳಕೂಬರನಿಗೆ ತನ್ನ ಸಾಮಂತ ಪಟ್ಟವನ್ನ ನೀಡಿ ನಳಕೂಬರನನ್ನ ಗೌರವಿಸ್ತಾನೆ. ಅಂದ್ರೆ ಇನ್ನು ಮುಂದೆ ತಗೊಳಪ್ಪ ನಿನ್ನ ರಾಜ್ಯ, ನಿನ್ನ ಕಪ್ಪ ಕಾಣಿಕೆಗಳೆಲ್ಲವನ್ನೂ ತಗೋ, ನೀನು ನನಗೆ ಸಾಮಂತನಾಗಿರ್ಬೇಕು, ನನಗೆ ಅಧೀನ ರಾಜನಾಗಿ ನೀನು ಇರ್ಬೇಕು ಅಂತ ಹೇಳ್ತಕ್ಕಂಥದ್ದು. ಇದಿಷ್ಟು ಎರಡೂ ಭಾಗದಲ್ಲಿಯೂ ಸಾರಾಂಶವನ್ನು ನಾನು ನಿಮ್ಗೆ ತಿಳಿಸಿದ್ದೀನಿ. ಹಾಗೇನೆ ಪ್ರಶ್ನೆಗಳನ್ನು ಕೂಡ ನಾವು ನಿಮ್ಗೆ ಹೇಳಿದ್ದೀನಿ ಅಂತಕ್ಕಂಥದ್ದು. ಇಲ್ಲಿ ಒಂದೆರಡು ಪ್ರಶ್ನೆಗಳನ್ನ ಕೇಳಬಹುದು, ಅದನ್ನ ನಿಮ್ಗೆ ಈಗ ತಿಳಿಸ್ಬಿಡ್ತೀನಿ. ನೋಡಿ, ಇನ್ನೊಂದು ಪ್ರಶ್ನೆ 10 ಅಂಕಕ್ಕೆ ಏನಾದ್ರು ಕೇಳಿದ್ರೆ, ರಾವಣ ತನ್ನ ಜಾಣತನದಿಂದ ಉಪರಂಬೆಯ ದೌರ್ಬಲ್ಯವನ್ನ ತನ್ನ ಗೆಲುವಿಗಾಗಿ ಹೇಗೆ ಇಲ್ಲಿ ಬಳಸಿಕೊಂಡ ಬಗೆಯನ್ನ ವಿವರಿಸಿ ಅಂತ ನಿಮ್ಗೆ ಪ್ರಶ್ನೆಯನ್ನ ಕೇಳ್ಬೋದು. ಇದು ನೆನ್ಪಿಟ್ಕೊಳ್ಳಿ. ಇದಿಷ್ಟು ವಿಚಾರವನ್ನ ತಿಳಿಸಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.